RCB ವರ್ಸಸ್ SRH ಮ್ಯಾಚ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ. RCB ಕಮ್ಮಿಂಗ್ ಆಸ್ ಅನ್ ಅಟ್ಯಾಕಿಂಗ್ ಚಾಂಪಿಯನ್ಸ್. ಗೆದ್ದವ್ರೆ, ದೇ ವಿಲ್ ಕಮ್ ಲೈಕ್ ಎನಿಥಿಂಗ್. ಇನ್ನೇನು ಇಲ್ಲ, ಅಷ್ಟೇ. ಗೆದ್ದವ್ರೆ ಬರ್ತಾರೆ. ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ನೋಡ 2.0 3.0 ಈ ಸೀಸನ್ ನೋಡ್ತಾರೆ ಅಂತ ಅನ್ಸುತ್ತೆ. ಸೊ ಈಗ RCB ವರ್ಸಸ್ SRH ಅಂದ್ರೆ ನಾನು ಐ ವಿಲ್ ಗಿವ್ ಅ 5 to 10% ಎಡ್ಜ್ ಟು RCB. ಏನಕ್ಕಂತ ಹೇಳ್ಬಿಡ್ತೀನಿ. ಐ ವಿಲ್ ನಾಟ್ ಗಿವ್ ಎನಿಥಿಂಗ್ ಬ್ಯಾಟಿಂಗ್ ಆಫ್ RCB ಈಸ್ ಈಕ್ವಲ್ ಟು ಬ್ಯಾಟಿಂಗ್ ಆಫ್ SRH. ಬ್ಯಾಟಿಂಗ್ ಅಲ್ಲಿ ಏನು ಎಡ್ಜ್ ಇರಲ್ಲ. ನನ್ನ ಎಡ್ಜ್ ಬಂದ್ಬಿಟ್ಟು 2 ಸ್ಪಿನ್ನರ್ಸ್. ಒಂದು ಕೃಣಾಲ್ ಪಾಂಡ್ಯ ಅಂಡ್ ಸುರೇಶ್ ಶರ್ಮಾ. ದೇ ಆರ್ ಕಮಿಂಗ್ ಆಫ್ಟರ್ ಅನ್ ಬ್ಯೂಟಿಫುಲ್ ಸೀಸನ್. ಸಖತ್ ಸೀಸನ್ ಇಂದ ಬರ್ತವ್ರೆ. ಕಂಪೇರ್ ಟು ದ ಇನ್ಎಕ್ಸ್ಪೀರಿಯನ್ಸ್ಡ್ ಹರ್ಷ್ ದುಬೆ, ಜೀಶನ್ ಅನ್ಸಾರಿ. ಅಲ್ಲಿ ನಾನು ಒಂದು 2 ಎಡ್ಜು RCB ಕೊಡ್ತೀನಿ. ಇನ್ನೊಂದು ಎಡ್ಜು ಫಾಸ್ಟ್ ಬೌಲಿಂಗ್. RCB ಫಾಸ್ಟ್ ಬೌಲಿಂಗ್ ಬಂದ್ರೆ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ ಅಂಡ್ ಮಂಗೇಶ್ ಯಾದವ್. ಅವ್ರಿಗೆ ಬಂದ್ರೆ ಹರ್ಷಲ್ ಪಟೇಲ್, ಜಯದೇವ್ ಉನ್ನತ್ಕಟ್, ಇಲ್ಲ ಶಿವಮ್ ಮಾವಿ, ಇಲ್ಲ ಬ್ರೇಡನ್ ಕಾರ್ಸು, ಇಲ್ಲ ಈಶಾನ್ ಮಲಿಂಗ. ಕಂಪೇರ್ ಮಾಡಿ ನೋಡ್ತೀನಿ ಆ ಪವರ್ ಪ್ಲೇ ಹೂ ಹ್ಯಾಸ್ ದ ಎಬಿಲಿಟಿ ಟು ಟೇಕ್ ವಿಕೆಟ್ಸ್. ಕಂಪೇರ್ 2 ಫಾಸ್ಟ್ ಬೌಲಿಂಗ್ ಅಲ್ಲಿ ಕಂಪೇರ್ ಮಾಡಿದ್ರೆ ಆ ಎಡ್ಜು RCBಗೆ ಇದೆ. ಅಂಡ್ ಸೊ ಬ್ಯಾಟಿಂಗ್ ಅಲ್ಲಿ ಎಡ್ಜ್ ಇಲ್ಲ. ಸೊ ಬೌಲಿಂಗ್ ಅಲ್ಲಿ ಎಡ್ಜ್ ಇರೋದ್ರಿಂದ ದೇ ವಿಲ್ ಗೋ ವಿತ್ 5 to 10% edge. That is 55 to 60% edge. RCB will win the match. First match RCB will win. ನಾನೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ. ಬ್ಯಾಟಿಂಗ್ ಅಲ್ಲಿ ಎಡ್ಜ್ ಇಲ್ಲ ಅಂತ ಪ್ರಕಾಶ್ ಹೇಳ್ತಿದ್ದಾನೆ, ಬಟ್ ನಾನು ಹೇಳ್ತೀನಿ ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಎಡ್ಜ್ ಇದೆ ಅಂತ. ಯಾಕೆಂತಂದ್ರೆ ಇದು ಫುಲ್ಲಿ ಫೆವಿಕಾಲ್ ಹಾಕಿ ಸ್ಟಿಕ್ ಹಾಕಿರೋ ಈ ಸ್ಕ್ವಾಡಿಗೂ ಆಡ್ದಲ್ಲೇ ಎಷ್ಟು ದಿವಸ ಆಯ್ತು ಅಣ್ಣ ಯಾರೋ ಎಂಟ್ರಿಚ್ ಕ್ಲಾಸನ್ ಬ್ಯಾಟ್ ಎತ್ತಿದಲೆ ಅವನನ್ನ ನಂಬ್ತಿರೋ, ನಿತೀಶ್ ಕುಮಾರ್ ರೆಡ್ಡಿ ನಂಬ್ತಿರೋ, ಇಲ್ಲಿ 3 ಜನ ಈ ಫಿನಿಶರ್ ನಂಬ್ತಿರೋ, ನೀವೇ ನೋಡ್ರಿ ಎಡ್ಜ್ ಯಾರಿಗೆ ಹಂಗಿದ್ರೆ ನಾನು ಐತದೆ ವಿರಾಟ್ ನಂಗೆ ಕೊಹ್ಲಿ ಗೊತ್ತಿಲ್ಲ. ಹೇಳ್ತೀನಿ ಶಶಾಂಕ್. ವಿರಾಟ್ ಕೊಹ್ಲಿ ಹೇಳ್ತೀನಿ, ಬ್ಯಾಟ್ ತಗೊಂಡಿಲ್ಲ. ಇಲ್ಲ, ವಿರಾಟ್ ಕೊಹ್ಲಿ ಹೇಳ್ತೀನಿ. ಡನ್ ಸರ್, ಡನ್ ಖುಷಿಯಲ್ಲಿ ಡನ್ ಡನ್. ಹೇಳ್ಬೇಡ. ಮಾತೇ ಇಲ್ಲ, ಮಾತೇ ಅಡಂಗಿಲ್ಲ. ಇಲ್ಲ ಶಾರ್ಟಿಗೆ ಶಶಾಂಕ್, ಹಾಕೋ, ಇಲ್ಲ. ಶಾರ್ಟಿಗೆ ಹಾಕೋ. ನೀನ್ ಫ್ಯಾನ್ ಇದ್ರಲ್ಲಿ ಹೇಳ್ತಿದ್ಯಾ ಬ್ಯಾಟಿಂಗ್ ಇಬ್ಬರದು ಈಕ್ವಲ್ ಆಗೈತೆ ಫೈರ್ ಪವರ್. ಇಲ್ಲ ಅನ್ನಲ್ಲ, ನೋಡೋಣ, ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ನಾಳೆ. 3 ಜನ ಪ್ರಕಾಶ್, ಸ್ಟಾರ್ಟಿಂಗ್ 3 ಜನ ಅವ್ರದ್ದು ಬ್ಯಾಟಿಂಗ್ ಅಂತಂದ್ರೆ ಅವ್ರದ್ದು ಶಶಾಂಕ್, ಬ್ಯಾಟಿಂಗ್ ಮುಂದೆ ಹಂಗಂದ್ರೆ ಸ್ಟಾರ್ಟಿಂಗ್ ನೀನ್ ನಿನ್ ನಿನ್ ಕ್ಲಾಸ್ ಅನ್ ಕಂಪೇರ್ ಮಾಡಿದ್ರೆ ನಾನು ಫಿಲ್ಸಲ್ಟ್ ಗೆಲ್ತೀನಿ. ಅವ್ನು ಏನ್ ಫಾರ್ಮ್ ಅಲ್ಲಿ ಇದ್ದಾನೆ ನೋಡ್ದ. ಬಟ್ ನಾನು ಹೇಳ್ತಿದ್ದೀನಲ್ಲ, ಲಾಸ್ಟ್ 3 ಇನ್ನೊಂದು ಜನ ಫಿಲ್ಸೌಟ್ ಇಸ್ ನಮ್ಮವರು ನಾಟ್. ಫಿನಿಶರ್ಸ್ ಅವ್ರ ಬಗ್ಗೆ ಮಾತಾಡ್ತಿರೋದು. ಯಾರು? ಟಿಮ್ ಡೇವಿಡ್, ಕ್ಯಾಪ್ಟನ್ಸಿ ಜಿತೇಶ್ ಬಗ್ಗೆನೂ ಶರ್ಮಾ. ಮಾತಾಡ್ರಿ ಒಂದ್ ಸ್ವಲ್ಪ. ಓಕೆ, ಕ್ಯಾಪ್ಟನ್ಸಿ ಬಗ್ಗೆ ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ಸಿ ನೋಡೋಣ. ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ. ಶಶಾಂಕ್ ಒಂದ್ ಹೇಳ. ಇಶಾನ್ ಕಿಶನ್ ನನ್ನ SRH ಕ್ಯಾಪ್ಟನ್ ಬಗ್ಗೆ ಹೇಳ್ತೀನಿ. RCB ನಿಂಗೆ ಗೊತ್ತು ಬಿಡು, ಡಿಫೆಂಡಿಂಗ್ ಚಾಂಪಿಯನ್ ಬಿಡು, ಏನು ಹೇಳಂಗಿಲ್ಲ. SRH ಕ್ಯಾಪ್ಟನ್ ಇಶಾನ್ ಕಿಶನ್ ಕೊಟ್ಟಿದ್ದಾರೆ. ಏನು ಕೊಟ್ಟವ್ರೆ ಅಂತ ನೋಡ್ಬೇಕು. ಅಭಿಷೇಕ್ ಶರ್ಮಾ ಇದ್ರ, ಆದ್ರೂ ಅವ್ನಿಗೆ ಇಶಾನ್ ಕಿಶನ್ ಏನು ಕೊಟ್ಟವ್ರಂದ್ರೆ ಸ್ಟೆಲ್ಲಾ ಡೊಮೆಸ್ಟಿಕ್ ಸೀಸನ್. ಜಾರ್ಖಂಡ್ಗೆ ಎಷ್ಟೊಂದ್ ಪ್ಲೇಯರ್ಸ್ ಇರ್ತಾರೆ, ಕ್ಯಾಪ್ಟನ್ಸಿ ಕೊಟ್ರೆ ಫಾರ್ಮ್ ಕಮ್ಮಿ ಆಗುತ್ತೆ, ಬ್ಯಾಟಿಂಗ್ ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಇಶಾನ್ ಕಿಶನ್ಗೆ ಅದ್ರ ಉಲ್ಟಾ 4 ಟೈಮ್ಸ್ ಆಯ್ತು. ಬ್ಯಾಟಿಂಗ್ ಅಲ್ಲಿ ಬಂದ್ ಯಾವ ರೇಂಜಿಗೆ ಹೊಡೆದ ಅಂದ್ರೆ ಆ ರೇಂಜಿಗೆ ಹೊಡೆದಿ ಸೈಯದ್ ಮುಷ್ತಾಕ್ ಅಲಿನಿ ಗೆದ್ದಿ ಇಂಡಿಯನ್ ಟೀಮ್ ಬಂದು ಇಂಡಿಯನ್ ಟೀಮ್ ಚೆನ್ನಾಗಿ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆದ್ದಿ ದೆನ್ ಈಸ್ ಕಮಿಂಗ್ ಆಸ್ ಅ ಕ್ಯಾಪ್ಟನ್ ಫಾರ್ SRH. ಸೊ ಯು ಹ್ಯಾವ್ ಟು ಗಿವ್ ಫಾರ್ ಹಿಮ್. ಸೊ ನೋಡೋಣ, ಚೆನ್ನಾಗಿರುತ್ತೆ. ಫಸ್ಟ್ ಮ್ಯಾಚ್ 300 ಲೋಡಿಂಗ್. ನೆಕ್ಸ್ಟ್ ಮ್ಯಾಚ್ 300 ಎಲ್ಲ ಇಲ್ಲ ಇರ್ರಿ, ಅಷ್ಟೊಂದೆಲ್ಲ ಪ್ರಿಡಿಕ್ಷನ್ ಬರಲ್ಲ. ಕೊಡ್ತೀರಾ 300 ಇಲ್ಲ ಅಂತ? 300 ಅಲ್ಲ, 190 ಮೇಲೆ ಹೋಗಲ್ಲ ಸ್ಕೋರ್ ನಾಳೆ. 190 ಮೇಲೆ ಹೋಗಲ್ಲ ಸ್ಕೋರ್ ನಾಳೆ. ಯಾರೇ ಬ್ಯಾಟಿಂಗ್ ಆಡಿದ್ರು 190 ಮೇಲೆ ಹೋಗಲ್ಲ. 200 ಹೋಗುತ್ತೆ ಶಶಾಂಕ್. ಓಕೆ, ನೋಡೋಣ. ನೀವು ಲೈವ್ ಅಲ್ಲಿ ಕೊಟ್ಟಿದ್ಯಾ ಪ್ರಿಡಿಕ್ಷನ್ ನಿಂದ ಯಾವ ರೇಂಜ್ ನೋಡೋಣ. ವರ್ಕ್ ಆಗ್ತದೆ ಅಂತ ನಂಗೆ ಗೊತ್ತು. ಓಕೆ ಓಕೆ, ಎಂಡ್ ಕ್ರೆಡಿಟ್ಸ್ ಇನ್ 3 ನಿಮಿಷ ಇರೋದು. ಸರಿ, ರೆಕಾರ್ಡ್ ಎಂಡ್ ಮಾಡ್ಬಿಡು, ಆಮೇಲೆ ಕಟ್ ಆಗ್ಬಿಡೋದು. ಓಕೆ ಓಕೆ, ಎಂಡ್ ಸೊ ಮಾಡ್ಬಿಡು. ಇದಾಗಿತ್ತು ನಮ್ಮ RCBಯ ಹೊಸ ಅಧ್ಯಾಯ. ಅಲ್ಲ, ಅದೇ ಅಧ್ಯಾಯ, ಹೊಸ ಕತೆ ಅಷ್ಟೇ. ವಿರಾಟ್ ಕೊಹ್ಲಿ ಹೇಳ್ದಂಗೆ ನಮ್ಮ ಪ್ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋಸ್ನ. ನಮ್ಮ ಕ್ರಿಕ್ ಬ್ರೋಸ್ನ ಏನೋ ಕಮೆಂಟ್ಸ್ ಮಾಡಿ, ನಮ್ಮ ಕ್ರಿಕ್ ಬ್ರೋಸ್ನ ಸಪೋರ್ಟ್ ಮಾಡಿ, ನಿಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡಿ. CSK ಫ್ಯಾನ್ಸ್, RCB ಫ್ಯಾನ್ಸ್, ಮಾತುಕತೆ ಇದಾಗಿತ್ತು. ಥ್ಯಾಂಕ್ ಯು. ಶುಭರಾತ್ರಿ.